ಅತ್ತೆ ಸೊಸೆಯ ಮೀನು ವ್ಯಾಪಾರದ ಕಥೆ. ಕಾರವಾರದ ಸಮುದ್ರ ತೀರದ ಹಳ್ಳಿಯಲ್ಲಿ ಪಾರ್ವತಮ್ಮ ಮತ್ತು ಅವರ ಸೊಸೆ ಮೀನಾ ವಾಸಿಸುತ್ತಿದ್ದರು. ಪಾರ್ವತಮ್ಮ ಹಲವು ವರ್ಷಗಳಿಂದ ಮೀನು ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದವರು. ಅವರಿಗೆ ತಾಜಾ ಮೀನು ಗುರುತಿಸುವಲ್ಲಿ ಚೆನ್ನಾಗಿ ಅನುಭವವಿತ್ತು. ಮೀನಾ ಓದಿದ ಯುವತಿ, ಹೊಸ ರೀತಿಯಲ್ಲಿ ವ್ಯಾಪಾರ ಮಾಡಲು ಆಸಕ್ತಿ ಹೊಂದಿದ್ದಳು. ಒಂದು ದಿನ ಮೀನಾ ಹೇಳಿದಳು, ಅತ್ತೆ, ನಾವು ನಮ್ಮದೇ ಮೀನು ವ್ಯಾಪಾರ ಆರಂಭಿಸೋಣ. ಸ್ವಚ್ಛತೆ ಮತ್ತು ಸಮಯಕ್ಕೆ ಡೆಲಿವರಿ ಮಾಡಿದರೆ ಜನ ಖಂಡಿತವಾಗಿ ನಮ್ಮ ಬಳಿ ಖರೀದಿ ಮಾಡುತ್ತಾರೆ. ಪಾರ್ವತಮ್ಮ ಒಪ್ಪಿದರು. ಬೆಳಿಗ್ಗೆ ಬೇಗನೆ ಅವರು ಮೀನು ಬಂದರು ಕಡೆಗೆ ಹೋಗಿ ತಾಜಾ ಮೀನುಗಳನ್ನು ಖರೀದಿಸುತ್ತಿದ್ದರು. ಮನೆ ಮುಂದೆ ಸ್ವಚ್ಛವಾದ ಮೇಜು, ಐಸ್ ಬಾಕ್ಸ್ ಮತ್ತು ತೂಕದ ತರವಣಿಯನ್ನು ಇಟ್ಟು ಚಿಕ್ಕ ಅಂಗಡಿ ತೆರೆದರು. ಪಾರ್ವತಮ್ಮ ಗ್ರಾಹಕರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಿದ್ದರು. ಮೀನಾ ಮೀನುಗಳನ್ನು ಸ್ವಚ್ಛವಾಗಿ ಕತ್ತರಿಸಿ ಪ್ಯಾಕ್ ಮಾಡುತ್ತಿದ್ದಳು. ಮೀನಾ ಮೊಬೈಲ್ನಲ್ಲಿ ವಾಟ್ಸಾಪ್ ಗುಂಪು ಸೃಷ್ಟಿಸಿ ಇಂದು ಲಭ್ಯವಿರುವ ಮೀನುಗಳು ಎಂದು ಫೋಟೋ ಹಾಕುತ್ತಿದ್ದಳು. ಜನರು ಮನೆಯಲ್ಲೇ ಆರ್ಡರ್ ಮಾಡತೊಡಗಿದರು. ಅವರು ಸಮಯಕ್ಕೆ ಸರಿಯಾಗಿ ಡೆಲಿವರಿ ನೀಡುತ್ತಿದ್ದರು. ಆರಂಭದಲ್ಲಿ ಕೆಲವರು ಅನುಮಾನದಿಂದ ನೋಡಿದರು, ಆದರೆ ಅವರ ಪ್ರಾಮಾಣಿಕತೆ ಮತ್ತು ಸ್ವಚ್ಛತೆ ಕಾರಣದಿಂದ ವ್ಯಾಪಾರ ನಿಧಾನವಾಗಿ ಬೆಳೆಯಿತು. ಹಬ್ಬದ ದಿನಗಳಲ್ಲಿ ವಿಶೇಷ ರಿಯಾಯಿತಿ ನೀಡಿದರು. ಕೆಲವು ತಿಂಗಳಿನಲ್ಲೇ ಅವರ ಪಾರ್ವತಿ ಫ್ರೆಶ್ ಫಿಶ್ ಹಳ್ಳಿಯಲ್ಲಿ ಪ್ರಸಿದ್ಧವಾಯಿತು. ಆದಾಯ ಹೆಚ್ಚಾಗಿ ಕುಟುಂಬದ ಜೀವನ ಸುಖವಾಯಿತು. ಪಾಠ: ಪರಿಶ್ರಮ, ಸ್ವಚ್ಛತೆ ಮತ್ತು ನಂಬಿಕೆ ಯಾವುದೇ ವ್ಯಾಪಾರ ಯಶಸ್ವಿಯಾಗಲು ಅವಶ್ಯಕ.